Woodies. ವೀಕ್ಷಕರು ವೆಲ್ಕಮ್ ಬ್ಯಾಕ್. ಇದು ವುಡೀಸ್ ಏನ್ ಮಾತ್ ಗುರು. ಇವತ್ತು ತುಂಬಾನೇ ಸ್ಪೆಷಲ್ ಆಗಿರುವಂತ ಎಪಿಸೋಡ್ ನಡೀತಾ ಇದೆ. ನನ್ನ ಜೊತೆ ವಿಶ್ವ ಇದ್ದಾರೆ, ರಮೇಶ್ ಬಾಬು ಇದ್ದಾರೆ. ಎಸ್, ಇವರು ಗಣೇಶ್ ತರ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಹೇಳಿದ್ರೆ. ಓ ವಾ ವಾ ವಾ. ನೀವು ನಾನು ನೋಡೋಣ ಅವ್ರು ಮಾತಾಡಿದ ತಕ್ಷಣ ಯಾವ್ದು ಬರುತ್ತೆ ಅಂತ. ಇವರು ನಮ್ಮ ನಿರ್ಮಾಪಕರು ಕೆ ಮಂಜು ಅವ್ರ ಥರ ಮಾತಾಡ್ತಾರೆ. ಜೋರ್ದಿರ ಬರೀರಿ, ಏನಾರ ಮಾತಾಡ್ಬಿಡೋದಿಲ್ಲ. ಓಕೆ ಎಸ್. ಈಗ ಗಣೇಶು, ಮಂಜು, ಕೊಬ್ಬರಿ ಮಂಜು ಶಿರಾಜ್ ಕಳಿ ಬಿಟ್ಕೊಟ್ಬಿಟ್ಟೆ ಅಣ್ಣ. ಯಾರು ಬಿಟ್ಕೊಟ್ಟಿದ್ದೀರಾ? ನಾನು ನಿಜವಾಗ್ಲೂ ಅಣ್ಣ, ನಾನು ನೀವು ಫೋನ್ ಮಾಡಿದಾಗ್ಲಿಂದ ನನಗೇನೋ ಸ್ವಲ್ಪ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ಬಿಟ್ಟಿದ್ದೀನಿ. ಏರ್ ಕನ್ಫ್ಯೂಷನ್ ಇರೋದಿದ್ದು ಅಣ್ಣ. ಏನು ನೆಕ್ಸ್ಟ್ ಪಿಕ್ಚರ್ ಯಾವ್ದು ಮಾಡೋಣ, ಏನು ಮುಂಗಾರು ಮಳೆ ರೇಂಜಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಣ್ಣ. ಮಾಡೋದು ಬಿಡಪ್ಪ, ಅದು ಏನಂತಿದ್ದೀನಿ ಅರ್ಬನೆ ಮಾಡೋದಿಲ್ಲ ಅದು. ನಾ ಅರಮನೆ ಮಾಡಿ ಆಯಿತು, ಅರಮನೆ 2 ತೆಗಿತೀನಿ ಅಂತ ನಾನು ಏನಾದರೂ ಪ್ಲಾನ್ ಮಾಡ್ತಾ ಇದ್ದೀನಿ. ಬಾಬುಡೇ ಇಲ್ಲ ಬರೋದು, ನಾನು ಕೆರೆ ಬರೀ ಅಂತ ಮಾಡ್ಬೇಕು ಅಂತಿದ್ದೀನಿ. ನಾನು ನಿಜ ನೀವೇನು ಮಾಡ್ತಿರೋ ಎಂತ ಮಾಡ್ತಿರೋ ಗೊತ್ತಿಲ್ಲ. ನಾವು ಒಟ್ಟಿನಲ್ಲಿ ಅರಮನೆ 3 4 ಮಾಡಿ ಹಾಲಿವುಡ್ ರೇಂಜಲ್ಲಿ ಮಾಡಬೇಕು ಅಂತ ಕಾಣ್ತಾ ಇದೆ. ನೀವು ಸೋಬ್ದಿರ ಬಂದಿದ್ದೀರಿ, ಏನು ಗೊತ್ತಿದ್ದೀರ? ಅರ್ಬನೆ ಬರೋದ್ರೆ ಬರೋದು ಅರ್ಬನೆ ತುಂಬ ಚೆನ್ನಾಗಿತ್ತು. ಅದು ಏನಕ್ಕೆ ಅದು ಕೆರೆ ಬರೀ ಅಂತ ಮಾಡ್ತಾಯಿದ್ರಪ್ಪ. ಕೆರೆ ಬರಿಗೆ ಕೆರೆ ಮುಚ್ಕೊಂಡ್ಬಿಟ್ಟಿದೆ, ಕೆರೆ ಇಲ್ಲ. ಅದು ಕೆರೆ ಬಂದ ತಕ್ಷಣ ಮಾಡ್ಬಿಡ್ತೀವಿ. ಸುಮ್ಮನೆ ಮಾಡ್ತೀವಿ ಗಣೇಶ, ಸುಮ್ಮನೆ ಬರೀರ. ಹೋಗ್ಲಿ, ನಾನು ನೀವು ಇಷ್ಟು ಹೇಳಿದ್ಮೇಲೆ ನಾನು ಸುಮ್ಮನೆ ಇರಲಿಲ್ಲ ಅಂದರೆ ನಿಜವಾಗ್ಲೂ ನಿಮಗೆ ಬೇಜಾರಾಗುತ್ತೆ ಅನ್ಕೋತೀನಿ ಅಣ್ಣ. ಒಟ್ಟಿನಲ್ಲಿ ನಿಮ್ಮ ಜೊತೆಲೇ ಇದ್ದು ನಾನು ಡೀಸೆಂಟ್ ಹುಡುಗ ಅನ್ಸ್ಕೊಂಡ್ಬಿಟ್ರೆ ಅಷ್ಟೇ ಸಾಕಣ. ಸುಮ್ದಿರ ಬಂದಿದ್ದೆ, ಯಾರಪ್ಪ ಡೀಸೆಂಟ್ ಅಲ್ತಿದ್ದೆ ಕರ್ನಾಟಕದಲ್ಲಿ ಗೊತ್ತಿಲ್ಲ ಬಂದಿದ್ದೆ, ತುಂಬ ಡೀಸೆಂಟ್ ಬಿಡೋದಿದ್ದೆ. ನನಗೆ ಗೊತ್ತು ಬಿಡ ಬಂದಿದ್ದೆ. ಅದು ಪಿಕ್ಚರ್ 40 ಪಿಕ್ಚರ್ ಮಾಡ್ತಾರೆ, ನೀವು ಎಲ್ಲ ಶೂಟಿಂಗ್ ಮಾಡ್ತಾರೆ. ಅದೇನು ಬರಲಿ, ನೀವೇನು ಮಾಡಬೇಡಿ, ನಾವು ಒಟ್ಟಿನಲ್ಲಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇಲ್ಲಿ ಅಷ್ಟೇ ಸಾಕಣ. ನಾನು ಆಶೀರ್ವಾದ ಮಾಡಲ್ಲ ತಿಳಿದ್ರೆ ಅದು ಬಂದಾಗಲ್ಲ ಮಾಡ್ತಾ ಇದ್ದೇನೆ, ಆಶೀರ್ವಾದ ಮಾಡ್ತಿದ್ದೆ. ನಿಮ್ಗೆ ಗೊತ್ತಿಲ್ಲಂಗೆ ಏನಿದೆ ಅಣ್ಣ, ಮುಂಗಾರು ಮಳೆ ಸಿನಿಮಾದಲ್ಲಿ ಅದೇನೋ ಕೈಗೆ ಹಾರ್ಟು ಅಂತಾರಲ್ಲ, ಅದು ಹಾರ್ಟ್ನು ಪರ ಅಂತ ಕೆರ್ಕೊಂಡ್ಬಿಟ್ಟಿದ್ದೀನಿ. ನೀವು ಇದ್ದಿದ್ದೆ ನನ್ನ ಪಕ್ಕದಲ್ಲಿ ನಿಮಗೂ ಸೇರ್ಸಿ ಕೆರೆದ್ಬಿಡ್ತಿದ್ದೆ ಅಣ್ಣ ನಾನು. ಏನು ಅನ್ಕೊಂಡ್ಬಿಡ್ತೀವಿ, ನಾನು ಕೆರ್ಸ್ಕೊಳಗಿದ್ದೀನಿ. ನಾನು ದಿರ್ಬೇಕು ಬಿಡಪ್ಪ, ನಾನು ಬಂದ್ಬಿಟ್ಟು ಬಾಯಿಗೆ ನನಗೆ ಸುಮ್ಮನೆ TV ತಗೋದು ಸುಮ್ಮನೆ ಇದ್ದೀರ ಬಂದ್ಬಿಟ್ಟು ಬಾಯಿಗೆ ಪರ ಅಂತ ತಲೆ ಕೆರ್ಕೋಬೇಕಾಗಿತ್ತು, ಹಾರ್ಟ ಕೆರ್ಕೊಳಕ್ಕೆ. ಅದೇನೋ ಇವ್ರು ನೋಡ್ದಾಗ್ಲಿಂದ ನನಗೆ ಏನು ಕೆರ್ಕೋಬೇಕು ಅಂತ ಗೊತ್ತಾಗಲೇ ಇಲ್ಲ. ಆಫ್ ಮಾಡ್ಬಿಡ್ರಪ್ಪ ಕ್ಯಾಮ್ರಾ, ನೋಡೋಕ್ಕಾಗಲ್ಲ, ಹೊಟ್ಟೋಯ್ತಾರೆ ಬರೆಗೆ. ಯಾರು ಬಂದ ಡೈರೆಕ್ಟರ್ ಬಾಪ ಇಲ್ಲಿದ್ದೀರಾ? ತುಂಬ ಯಾಕೆ ಕರ್ಕೊಂಡು ಹೋಗ್ತಿದ್ದೀರ? ಸುಮ್ಮನೆ ತಲೆಗೊಂಡು ಹೋಗ್ಬಿಡೋದು. ತುರಚ ಎತ್ತ ಕಡೆ ಹೋಗೋದ್ಲೇ ತಂದಿರ ಸೈಕಲ್. ಈಗ ನಮ್ಮ ಗೆಳೆಯ ನಮಗೆ ಭಾಳಷ್ಟು ಇವಾಗ TV ನಲ್ಲೆಲ್ಲ ನೋಡ್ತಾ ಇರ್ತೀವಿ, ಏನೋ ಅವ್ರದ್ದು ವಾಯ್ಸು ಇವ್ರ ವಾಯ್ಸೆಲ್ಲ ಮಿಮಿಕ್ರಿ ಮಾಡೋದು ಸಾಕಷ್ಟು ನಾವು ಲೈವ್ ಆಗಿ ಹಿಂಗೆ ಕೂತ್ಕೊಂಡು. ನನಗೂ ಆಸೆ ಕಣ್ರಿ. ಎಸ್, ಈಗ ಸಾಧು ಕೋಕಿಲ ಅವ್ರದ್ದು ಭಾಳ ಚೆನ್ನಾಗಿ ಮಾಡ್ತಾರೆ. ನಾನು ಭಾಳಷ್ಟು ಕಾರ್ಯಕ್ರಮಗಳನ್ನು ನೋಡಿದ್ದೀನಿ ಗೆಳೆಯದ್ದು. ಕೃಷ್ಣಣ್ಣ ಹಲೋ ಅಪ್ಪ ತಂದೆ ಎರಡೂ ಒಂದೇ. ಮೊನ್ನೆ ಯಾವುದೋ ಕಂಟ್ರಿ ಕಜ್ಜಿ ನಾಯಿ ನನ್ನ ಮಗ ನನ್ನ ಕಾರಲ್ಲಿ ಬಾಂಬ್ ಬಿಟ್ಟವನಿ ಅಂತ ಫೋನ್ ಮಾಡಿದ್ನಪ್ಪ. ನನ್ನ ಕಾರಲ್ಲಿ ಬಾಂಬು. ನಾನು ಹೋಗಿ ಫಸ್ಟ್ ಹೋದೆ, ಕಾರ್ ಒಳಗಡೆ ಹೋಗಿ ನೋಡ್ದಾಗಲೇ ಗೊತ್ತಾಗಿದ್ದು ಕಣೋ. ಆ ಕಂತ್ರಿ ಗದ್ದಿ ನಾಯಿ ನನ್ನ ಮಗ ಏನಾದರೂ ನನ್ನ ಮುಂದೆ ಬಂದರೆ, ಮೊನ್ನೆ ಹೆಂಗು 15 ಜನ ಗಂಡಸರು ಬಂದ್ರಮ್ಮ, 15 ಜನ ಗಂಡಸರು. ಅದನ್ನು ನೋಡಿ ತಾಕತ್ತಿದ್ರೆ ಈ ಬಾಂಬ್ ಬಿಟ್ಟಿರೋರು ಯಾರು ಬಂದ್ರೋ ಅಂದೆ. 15 ಜನ ಬಂದ್ರಮ್ಮ, 15 ಜನ ಬಂದರು. ನನ್ನ ಸ್ಟೀಲ್ ಬಾಡಿ ನೋಡಿ ಒಬ್ಬೊಬ್ಬರಾಗಿ ಬಂದರು ಅಂದೆ. ಬಂದರು, ಹೊಡೆದ್ರು, ಹೋದ್ರು. ನಾವು ಯಾರು, ನಮ್ಮ ರೇಂಜ್ ಏನು, ನಮ್ಮ ಲೆವೆಲ್ ಏನು ನನ್ನಂದೆ ಪರ. ಆಮೇಲೆ ಗೊತ್ತಾಯ್ತಪ್ಪ ಗೋಳೋ ಅಂತ ಕಣ್ಣಲ್ಲಿ ನೀರು ಹಾಕ್ಬಿಟ್ನಮ್ಮ. ನನ್ನ ಕಾರಲ್ಲಿ ಯಾವುದೋ ದೊಡ್ಡ ರೇಂಜಲ್ಲಿ ಬಾಂಬ್ ಇಟ್ಟಿರ್ತಾನೆ ಅಂದ್ಕೊಂಡಿದ್ದೆ. ನನ್ನ ಮಗ ಜೆಂಡು ಬಾಂಬ್ ಇಟ್ಬಿಟ್ಟಿಲ್ಲ. ಜೆಂಡು ಬಾಂಬ್ ಇಟ್ಬಿಟ್ಟು ನನಗೆ ಬಾಂಬ್ ಇಟ್ಟಾನೆ ಅಂತ ಫೋನ್ ಮಾಡ್ತಾನ. ಬರೋ ಸೂರ್ಯನಿಗೆ ಟಾರ್ಚು, ಸೂರ್ಯನಿಗೆ ಟಾರ್ಚು, ಸರಸ್ವತಿಗೆ ಟ್ಯೂಷನ್ನು, ಲಕ್ಷ್ಮಿಗೆ ಫೈನಾನ್ಸು, ವಿಷ್ಣುನಿಗೆ ಉಡಿಸಾಲೆ. ಇದು ತೋಳಲ್ಲಮ್ಮ, ತೊಲೆ ಮಾತಂಗಿರ್ಲಿ. ಹಲೋ ಈ ಗೆರೆ ದಾಟಿ ನಾನು ಬರಲ್ಲ, ನೀವು ಬರಬೇಡಿ. ಸೂಪರ್ ಗೆಳೆಯ, ಸೂಪರ್. ಸೀರಿಯಸ್. ಕೊನೆ ಹಂತಕ್ಕೆ ಬರ್ತಿದ್ದೀವಿ. ವಿಶ್ವ ಮತ್ತು ರಮೇಶ್ ಬಾಬು. ವಿಶ್ವ, ಕೊನೆದಾಗ ಏನು ಹೇಳ್ತೀರಿ? ಯಾರ ಬಗ್ಗೆ? ಕಾರ್ಯಕ್ರಮದ ಬಗ್ಗೆ.
ಇದು ನನ್ನ ಕಾರ್ಯಕ್ರಮ. ರಮೇಶ್ ಇವತ್ತಿಗೆ ನನ್ನ ಕಾರ್ಯಕ್ರಮ. ಓಕೆ. ಎಸ್, ವಿಶ್ವ ಮತ್ತು ರಮೇಶ್ ಬಾಬು ಇಬ್ಬರು ಕೂಡ ಸಾಕಷ್ಟು ಎಂಟರ್ಟೈನ್ ಮಾಡಿದ್ದೀರಿ. ಅದ್ಭುತವಾಗಿತ್ತು, ನಿಮ್ಮಿಬ್ಬರು ಕೂಡ ಜುಗಲ್ಬಂದಿ ಭಾರಿ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ಕೊನೆದಾಗ ಏನು ಹೇಳ್ತೀರಿ ಕಾರ್ಯಕ್ರಮದ ಬಗ್ಗೆ? ನನ್ನ ಕಾರ್ಯಕ್ರಮ ಸಮಯ ಇವತ್ತು, ಅದಕ್ಕೆ ಏನು ಮಾತು ಗುರು. ಇದು ಉಡೀಸ್, ನಾನು ವೈರಸ್ ಕರ್ಕೊಂಬಂದು ಕೂರಿಸಿದ್ರಿ. ನಾವು ಸಾಕಷ್ಟು ಮಾತುಗಳನ್ನು ಆಡಿದ್ದೀವಿ. ನಾವು ಆಡಿದ್ದು ಬರೀ ತಮಾಷೆಗಾಗಿ. ಇದನ್ನು ನೀವು ಮನಸ್ಸಿಗೆ ತಗೊಳ್ಳಿ, ಜಾಸ್ತಿ ಹಚ್ಕೋಬೇಡಿ. ನಕ್ಬಿಡಿ, ನಕ್ಕು ಬಿಡಿ. ದಯವಿಟ್ಟಪ್ಪ ಮತ್ತೊಮ್ಮೆ ಎಲ್ಲ ಕರ್ನಾಟಕ ಜನತೆಗೆ ಹೇಳ್ತಾ ಇದ್ದೀನಿ, ಯಾರು ಮಂತಲ್ಲಿ ಇಟ್ಕೊಬಿಡಿ, ಹಚ್ಕೊಬಿಡಿ. ಮಾತು ಬರೀ ಜಸ್ಟ್ ಮಾತು ಅಷ್ಟೇ. ಯಾರು ತಲೆ ಕೆಡಿಸ್ಕೊಬಿಡಿ, ಸುಮ್ಮನೆ ಯಾರು ಬೇಜಾರು ಮಾಡ್ಕೊಬಿಡಿ ಅಷ್ಟೇ. ವಿಷಯ ಏನು ಬೇಕಾದ್ರೆ ಮಾತಾಡೋಕೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಉಡೇ ರೈಟ್. ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಕೂಡ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಇವತ್ತಿನ ದಿ ವೆರಿ ಸ್ಪೆಷಲ್ ಪ್ರೋಗ್ರಾಮ್ ಒಡಿಸ್ ಏನು ಮಾತು ಗುರು ಆಗಿತ್ತು. ನಂಗೆ ಗೊತ್ತು, ಖಂಡಿತವಾಗ್ಲೂ ಇಬ್ಬರು ಕೂಡ ಸಾಕಷ್ಟು ಮಾತನಾಡಿದ್ದಾರೆ. ನೀವು ಕೂಡ ಸಾಕಷ್ಟು ಎಂಜಾಯ್ ಮಾಡಿದ್ದೀರಿ ಅಂತ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.